ಶ್ರೀದೇವಿ ಬೇ ಶ್ರೀದೇವಿ ಅವ ಮತ್ತು ಅವರು ಯಾರು ನಮ್ಮ ಓಣೆನಾರು ಬರಕ್ಕೆ ಒಲ್ಲೆ ಅಂದ್ರೆ ಮತ್ತು ಕರ್ಕೊಂಬರಕ್ಕೆ ಸೊಸಿನ ನೀನು ಮತ್ತು ಆಕಿ ರುದ್ರವ್ವ ಆಮೇಲೆ ಆಕಿ ಕಮಲವ್ವ 3 ಮಂದಿ ಹೋಗಿ ಕರ್ಕೊಂಬರ್ತೀರಾ? ಮತ್ತು ಇವನು ಕಳಿಸ್ಕೊಡ್ತೀನಿ ಶ್ರೀಕಾಂತನ 4 ಮಂದಿ ಅಕ್ಕಿರಿ ಹೋಗಿ ಸೊಸಿನ ಕರ್ಕೊಂಬರ್ರಿ. ಮತ್ತು ಈಗಾಗಲೇ ಮದುವೆಯಾಗಿ 1 ವಾರ ಆಯ್ತು, ಇನ್ನೂ ಮನೆ ತುಂಬಿಸ್ಕೊಂಡಿಲ್ಲ. ಮನೆ ತುಂಬಿಸ್ಕೊಂಡು ಕಾರ್ಯಗಿರಿ ಮಾಡ್ಬೇಕು. ಓಕೆ ಅವ ನೀನು ಅವ್ರ ಜೊತೆಗೆ ಅವ ನಂಗೇನು ಗೊತ್ತಾಗೋದಿಲ್ಲ ಬೇ. ಆಕೆದಳಲ್ಲ ಕಮಲವ್ವ ರುದ್ರವ್ವ ಬರ್ತಾರ, ನೀನು ನಿಮ್ಮಣ್ಣ ಹೇಳ್ತೀನಿ. ಮತ್ತೀಗ ಬೇರೆ ದಾರಿ ಏನಿಲ್ಲವ. ಆಕೆ ಹಾಗ ನಮ್ಮ ರಾಧವ್ವ ಇದನ್ನ ಖಾರ ಬೇಕು ಅದ ಬೇಕು ಇದ ಬೇಕು ಅಂತಾಳ. ಎಲ್ಲಿಂದ ಮಾಡೋನು? ನಮ್ಮ ಬಂಡಿನ ನಮ್ಮದು ಸ್ವಂತದ್ದಿಲ್ಲ, ಬಂಡ್ಯಾಗಾರ ಕರ್ಕೊಂಬರೋಣ ಅಂದ್ರೆ ಅದಕ್ಕೆ ಬಡ ಬಡ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ಬಿಡ್ರಿ. ಕರೀಲ್ಲ ಅವ್ನು ಶ್ರೀಕಾಂತನ. ಏನು ಮಾಡತ್ತಾನ? ಗೊತ್ತಿಲ್ಲವ, ಅಣ್ಣ ಮನೆಯಾಗಿಲ್ಲ. ಅಲ್ಲಿ ಹಿತ್ತಲ್ದಾಗ ಏನೋ ಮಾಡಕತ್ತ ನೋಡು. ಅವು ಅಷ್ಟು ಹಾಲಿನ ಏನೇನ ತೊಳ್ಯಾಕತ್ತಿದ್ದ. ನೀನೇನು ಮನ್ಯಾಗ ಅದಾನ ಹಿತ್ತಲ ನೋಡು ಬಂದಿಟ್ಟೆ. ತಡಿ ನೋಡಿ ಬರ್ತೀನಿ. ಇನ್ನು ಮನೆಗೆ ಬಂದ್ಮ್ಯಾಗ ಏನೇನೈತೆ ಹಾಕಿದ. ಈಗ ಇಷ್ಟು ಟಣ 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 ಕುಣಿತಾಳ. ಇನ್ನು ಮನೆಗೆ ಬಂದ್ಮ್ಯಾಗ ಇನ್ನೇನೇನೈತೆ ಏನ ಹಾಕಿದ ಇದರಿಂದ 4 ಮನ್ಯಾಗ ಸಾಮಾನು ಆಗ್ಯಾವು. ಒಂದಿಟ್ಟು ಮ್ಯಾಳಿಗೆ ಪಾಳಿಗೆ ಗಟ್ಟಿಗೈತಿ. ಪುಣ್ಯಕ್ಕೆ ಮಳೆ ಬಂದ್ರೆ ದಬ ದಬ ಸುರೋದು. ಮಕ್ಕಳಕ್ಕೆ ಜಾಗ ಇರ್ತಿದ್ದಿಲ್ಲ. ಕಂಡ್ರೆ ಮನ್ಯಾಗ ರಾತ್ರಿ ಬಾಗಿಲು ತಟ್ಟಿ ಮಕ್ಕಂಡೀವಿ, ಇಲ್ಲ ಹನುಮಪ್ಪನ ಗುಡಿ ದುರ್ಗವನ ಗುಡಿ ಕಂಡು ಮಕ್ಕಂಡೀವಿ. ಪುಣ್ಯಕ್ಕೆ ಆಕಿ ದಯದಿಂದನ ಈಗ ಮ್ಯಾಳ್ಗಿನೂ ಗಟ್ಟಿಗೈತಿ, ಮಕ್ಕಳಕ್ಕೆ ಚಲೋ ಗಾದಿ ಪಾದಿನೂ ಐತಿ. ಮತ್ತೇನು ವರದಕ್ಷಿಣೆಯಾಗಿ ಏನೇನೋ ಕೊಡ್ತೀನಿ ಅಂದ್ಲ. 1 ಗಾದಿ 1 ಪಲ್ಲಂಗ ಕೊಟ್ಟಿಲ್ಲ ಚಂದಾಗ. ಆಕಿದೇನು ವಿಚಾರ ಐತೋ, ಇನ್ನು 1 ಗಾದಿಲ್ಲ 1 ಪಲ್ಲಂಗಿಲ್ಲ, ಕಾಲು ತೊಳೆ ಸಾಮಾನು ಬಿಟ್ರೆ ಇನ್ನೇನೇನೇನೇನು ಕೊಡಲಿಲ್ಲ. ಮದುವೆಯಾಗ 1 ತಿಜುರಿ ಇಲ್ಲ. ತನ್ವ ಬಟ್ಟೆ ಎಲ್ಲಿ ಇಟ್ಕೊಳಕ್ಕೆ ನನಗೇನು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಕಾಳೋ ಏನು, ಊರಾಗ ಕರ್ಕೊಂಡೋಗಿ ನಮ್ಮನ್ನು ಇಟ್ಕೊತಾಳೋ ಏನಾಯ್ತಾ? ನನ್ನ ಮಗಳ ಇಲ್ಲೇ ಒಕ್ಕಟ್ಟು ಗಂಡನ ಕರ್ಕೊಂಡು ಹೋಗ್ಕಾಳ. ಏನ್ ಬೇವ ಕರೆದಂತ ಅದಲ್ಲ, ಮತ್ತು ನೀನು ಹೆಂಡತಿ ಕರ್ಕೊಂಬರೋ ವಿಚಾರ ಏನು ಮಾಡಿದೆ? ಮತ್ತಿರಿ 1 ವಾರ ಆಗಕ್ಕೆ ಬಂತು ಮದುವೆಯಾಗಿ. ಮತ್ತು ಮನೆ ತುಂಬಿಸ್ಕೊಂಡು ಮಾಡ್ಬೇಕಲ್ಲ, ಕಾರ್ಯ ಮಾಡ್ಬೇಕು. ಅದ ಇವತ್ತು ನಾನು 1 ವಾರ ಆಯ್ತು ಈ ಮದುವೆ ಗದಲ್ದಾಗ, ನನಗೂ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇವತ್ತು ಕರ್ಕೊಂಬರೋಣ ಬೇ, ಹೋಗೋಣ ನಡಿ. ಮತ್ತೆ ಮುಹೂರ್ತ ಮುಂದೆ ನಾ ಬರೋದಿಲ್ಲ. ಒಂದು ಕೆಲಸ ಮಾಡು, ಆಕಿ ಕಮಲವ್ಗ ರುದ್ರವ್ಗ ಹೇಳೀನಿ, ಆಕಿ ನಮ್ಮ ಸಿರ್ಯವ್ವ ನೀನು 4 ಮಂದಿ ಬಸ್ಸಿಗೆ ಹೋಗಿ ಕರ್ಕೊಂಬಂದ್ಬಿಡ್ರಿ. ಆಯಪ್ಪ ಹೇಳಿ ಏನೋ ಇಬ್ರಿಗೂ ಚಿಗವರೆಗೆ ಹೇಳಿಲ್ಲ, 2 ಚಿಗವರೆಗೂ ಹೇಳೀನಿ. ಬರ್ತೀನಿ ಅಂದಾರ ಅವರು. ನಾನು ಹೋಗಿ ಬರ್ರವ ಅಂತ ಬರ್ತೀನಿ, ನೀನು ತಯಾರಾಗ. ಅಲ್ಲ, ಎಲ್ಲ ಲೋಕಾರೂಢಿ ಐತಪ್ಪ. ಊರಾಗ ಪದ್ಧತಿ, ಅವ್ರ ಪದ್ಧತಿ ಇರ್ಲಿಕ್ಕಿಲ್ಲ. ಮದುವೆ ಆದ್ರಂದ್ರೆ ಗಾದಿ ಬಾಂಡೆ ಸಾಮಾನು ಎಲ್ಲ ಬೇಕಾದಂಗೆ ಕೊಡ್ತಾರೆ. ಏನು ಬಂದಿದ್ದಿತ್ತಂತೀನಿ ನಾನು? ಏನೇನೂ ಕೊಡಲಿಲ್ಲ. ಕಾಲು ತೊಳೆ ಸಾಮಾನು ಒಂದು ತಂದಿಟ್ಟಿದ್ದೇನೆ. ಕಾಲು ತೊಳೆದ್ರು ನೋಡು, 1 ತಿಜುರಿ ಇಲ್ಲ, 1 ಮಂಚಿಲ್ಲ, 1 ಗಾದಿಲ್ಲ, ಕೊಡಲ್ಲ ಅಂತ. ಏನು ಭಾಳ ಮಾಡಿ ರೊಕ್ಕ ಕೊಟ್ಟಾಳಲ್ವೇ ಸಿರ್ಯಾವನ್ ಮದ್ವೆಗೆ? ಹಂಗೇನಾರ ಮತ್ತು ಆಕೆ ಉದ್ದೇಶ ಐತೆ ಏನೈತೆ? ನಾನಂತ್ರ ಕಾಣೆಪ್ಪ, ನಾನಂತ್ರ ಕಾಣೆ. ಆತು, ಎಲ್ಲ ಅದ್ರಾಗ ಬರ್ತಾವಿಲ್ಲ ಸಿರ್ಯಾವನ್ ಮದ್ವೆ ಇದೆ. ಮತ್ತು ಅವರು ಈಗ ನಿಂತಂತ್ರ ಮುಗೀತು. ಮೊದ್ಲು ನಮ್ಮ ಮದ್ವಿನ ಮಾಡ್ರಿ ಅಂತಂದು ಅದನ್ನು ಸಡಗರ ಮುಗಿಸಿದ್ಲು. ಮತ್ತು ಮುಂದೆ ನಮ್ಮ ಸಿರ್ಯಾವನ್ ಮದ್ವೆ ಮಾಡೋದು ಯೋಚನೆ ಮಾಡಪ್ಪ. ಆಕೆನ ಕರ್ಕೊಂಬಂದು ಮುಗಿಸ್ಬಿಡ್ರಿ. ಅತ್ತಾಗ ಬಡ ಬಡ ಸಿರ್ಯಾವನ್ ಮದ್ವೆ ಮಾಡೋಣ ಹೇಳಿ ಕಳಿಸಿ ಬೀಗರಿಗೆ. ಎಷ್ಟು ದಿನ ಬಿಡೋದು ಹುಡುಗಿನ ಮನ್ಯಾಗ ಇಟ್ಕೊಳೋದು? ಇನ್ನು ಆಕೆ ಬಂದ್ಲಂದು ನನ್ನ ಮಗಳು ಅಕ್ಕಿ ಕೈಯಾಗ ಗಿರ್ರ ಅಂತ ಗಿಂದಾಳ. ಇಲ್ಲ ಬೇವ, ಇವತ್ತು ಕರ್ಕೊಂಬಂದ್ಬಿಡ್ತೀವಿ. ಸಿದ್ದೇವಿ ಹೋಗಿ ರುದ್ರವ್ವ ಮಗ ಮತ್ತು ಕಮಲವ್ವ ಮಗ ಕೇಳೋಗ್ಲೆ, ಬಡ ಬಡ ಬಾ ತಯಾರಾಗಿ ಹೋಗುನು. ತಗೋ, ನಾ ಬರುದಿಲ್ಲ ಅಣ್ಣ. ಅವ್ರ ಮನೆ ಒಟ್ಟ ಮರೇ ದಿನ ಕೂಡಲ್ಲ ಇತ್ಲ ಬಾ ಅನ್ನೋದಿಲ್ಲ ನಮ್ಮನ್ನೋಳೆ. ಕೆಲಸದಾಗ ನೋಡ್ದಾಳ ಆಕಿ. ನಾ ಎಲ್ಲ ಹೇಳ್ತೀನಿ, ಹೋಗಿ ಹೇಳ್ಬೋ ಹೋಗ ಬಾ. ನೀನೇ ಬರಲಿಲ್ಲ ಅಂದ್ರೆ ಮತ್ತೆ ಯಾರು ಕರ್ಕೊಂಡು ಹೋಗ್ಲಿ ಹೇಳ? ನಾನು ಮನೆಯನ್ನಾರು ಯಾರು ಇಲ್ದ, ಅವನು ಇಲ್ದ ನೀನು ಇಲ್ದ, ಬರೀ ಅವರಿಬ್ಬರು ಚಿಗೋರ ಜೊತೆಗೆ ಹೋಗಕ್ಕಾಗತ್ತಲ್ಲ? ಹೋಗ, ನಮ್ಮ ಶಾಣೆಕೆಲ್ಲ ಹೋಗಿ ಹೀಗೆ ಕರ್ಕೊಂಬ, ಹೋಗಿ ಅಷ್ಟ್ರು ಹೋಗುನ್. ಇದ ಇರ್ಲಿ ಬಿಡು, ಚಂದ ಐತೆ ಬಟ್ಟೆ, ಬೇರೆ ಯಾಕೆ ಬಿಡ ಇರಾವ. ನಾನು 2 ಜೊತೆನ 3 ಜೊತೆ ಬಟ್ಟೆ ಬೇರೆ ಯಾವ ಅದಾವು. ತಗೋ, ಕರೆದು ಬರ್ತೀನಿ. ಆಕೆ ಕರೆ ಬರತ್ಲಿಗೆ ನಾವು ತೊಳೆದು ಬಿಸಿಲಿಗೆ ಇಟ್ಟಿನಿವ. ಒಂದಿಟ್ಟು ಬಾಯಿ ತೆಗೆದಿಡು ಆರ್ಲಿ, ಇಲ್ಲ ಅಂದ್ರೆ ವಾಸನೆಕವು ಹಾಲಕ್ಕೆ ಹೋಗಕ್ಕೆ ಬೇಷ್ ಆಗೋದಿಲ್ಲ. ಮತ್ತು ಹಾಲು ಹೆಂಗ ವಾಸನೆ ಅದಾವ ನಿಂದಿರ್ತಾರೆ, ಇಲ್ಲ ಒಡೆದು ಬಿಡ್ತಾವೆ. ಅದಕ್ಕೆ ಸ್ವಚ್ಛಗೆ ತೊಳೆದು ಬೂದಿ ಹಚ್ಚಿ ಸ್ವಚ್ಛ ತೊಳೆದು ಒಟ್ಟು ಮೂಲಿನೂ ತೊಳೆದು ದಬಾಕಿನಿ. ಬಿಸಿಲಿಗೆ ಇಟ್ಟೀನಿ, ಬಿಸಿಲಿಗೆ ಇರಲಿ. ಆಮೇಲೆ ಹಿಂದಗಡೆ ತಗೊಂಬಂದು ಒಳಗಿಡೋಣಂತ. ಅವು ಶಿಲ ಬರ್ದು ಬಿಡ, ಅವು ಯಾಕೆ ವಾಸನೆ ಅಕ್ಕವು? ನೀರಾಗಿ ಚೆಲ್ಲಿ ತೊಳೆದಿಡು, ಏನಾಗೋದಲ್ಲ. ಇಡೀ ಊರಂತ ಮಂದಿನ ಶಿಲ ಬರ್ದಕ್ಕೆ ಅಂದಾಗ ಹಾಲು ಮಾರ್ತಾರ. ನೀನು ಒಬ್ಬವನ್ನ ಹಾಲು ವಾಸನೆ ಅಕ್ಕವ ಅಂತಾನೆ ಈ ಬಿಡಾಡ್ ಹೆಂಗಸ್ರಿಗೆ.
ಯವ್ವ ಅಂದ್ರ ಅದಕ್ಕೆ ನಿನಗಂದೆ ಈಗ ತೊಳೆದು ಕೊಡು ಏನಾರ ಯಾಕೆ ಆಗೋಲ್ದಕ್ಕ ಒಂದಿಟ್ಟು ದಿನಾನು ಹಂಗತ ಬೂದಿ ಹಚ್ಚಿ ಸ್ವಚ್ಛಗ ತೆಂಗಿನಕಾಯಿ ಜುಬ್ರ ತೊಗೊಂಡು ಸ್ವಚ್ಛಗ ತೊಳೆದು ಕೊಟ್ಟಿ ಅಂದ್ರೆ ನಮಗೂ ನೋಡೋರ್ಗೂ ಚಂದ ಇರ್ತತ ಯಾಕಂದ್ರೆ ಪ್ಯಾಟಾಗ ಹೋಕ್ಕಿನಲ್ಲ ಬಜಾರ್ದಾಗ ಎಲ್ಲರೂ ಎಷ್ಟು ಸ್ವಚ್ಛ ಇರ್ತಾವ ಕ್ಯಾನ ಅದನ್ನು ನೋಡಿ ಕರೀತಾರೆ ಮತ್ತು ಹೆಂಗೆ ಬೇಕು ಹಂಗೆ ತೊಗೊಂಡೋದ್ರೆ ಹಾಲು ನಮ್ಮ ಹಾಕ್ಸೋಣಲ್ವೇ ಯಪ್ಪ ತಂದೆ ನನಗಾಗಲ್ಲಪ್ಪ ಆಗಲ್ಲ ಈ ಮನೆಗೆ ನಿಮ್ಮಿಬ್ಬರು ಸಂಬಂಧ ನನ್ನ ಜೀವನ ಗಂಧದ ಕೊಡ್ಡ ತೇದಂಗ ತೇದು ನನಗೆ ಸಾಕಾಗಿ ಹೋಗೈತಿ ನಾನಂತೂ ನನ್ನ ಕೈಲಿ ಆಗೋದಿಲ್ಲ ತಮ್ಮ ನೀನು ಇದು ಬರ್ತಾಳಲ್ಲ ಮಾಡಿಸ್ಕೆ ಹಾಂ ಯವ್ವ ರುದ್ರಚ್ಚಿಗೆ ಅವನ ಮೊಮ್ಮಗಳು ದೊಡ್ಡಕ್ಕಾಗ್ಯಾಳಂತ ಆಕಿ ಮಗಳು ಊರಿಗೆ ಹೊಂಟಾಳಂತ ಆಮೇಲೆ ಕಮಲಚ್ಚಿಗೆ ಅವನ ಮನ್ಯಾಗ ಯಾರ ನೆಂಟ್ರು ಬಂದಾರಂತ ಅದಕ್ಕೆ ನಾನು ಬರೋದಿಲ್ಲವ ನೀವ ಮುಗಿಸ್ಬಿಡ್ರಿ ನೀವ ಅಂದ್ಲು ಬೇ ಅಯ್ಯ ಬಿಡಾಡಿ ಹೆಂಗಸ್ರ ನಾನು ಕೇಳಿದಾಗ ಆಗಲೇ ನಮ್ಮ ಮನೆಗೆ ಬೆಳ್ಳಿಗೆ ಬಂದಿದ್ರ ಇಬ್ರು ಬಿಡಾಡ್ಯಾರು ಒಂದು ಅರ್ಧ ಕೆಜಿ ಬೆಣ್ಣೆ ಇಸ್ಕೊಂಡು ಹೋದ್ರು ಅಂದ್ರ ಅಯ್ಯ ಯಾಕಾಗೋಲ್ಲಕ್ ಬಿಡ ಅಯ್ಯಕ್ಕ ಅದ್ರಾಗ ಏನೈತಿ ಆಜುಬಾಜು ಮನೆಯವ್ರು ಅಕ್ಕಂಗಿರ್ ಇದ್ದಂಗೆ ಇರ್ಬೇಕಂತ ಬಗುಳು ಹೋಗಿ ಹಿಂಗಂತಾರನಿ ಹಿಂಗೆ ಅಯ್ಯ ಬಾರಿ ಬಿಡಿ ಇವ್ರು ಬರೋದಿಲ್ಲ ಅಂತ ಅಯ್ಯ ನಾ ಚಿಗ್ಗೇರಿಗಳು ಎಲ್ಲಂತ ನೋಡು ಆತ್ ನಡಿ ಆಗಿದ್ದಾಗೋದಕ್ಕೆ ನಾವು ಕರ್ಕೊಂಬರನ್ ಇವ್ರೇನು ಊರಾರ್ನ ನೆಚ್ಚಿ ನಾವೇನು ಬಾಳೆ ಮಾಡಕತ್ತೀವೇನೆ ಇಲ್ಲ ಹೌದಿಲ್ಲ ಬಾಬಾ ಹೋಗುಂಬ ಬಾಲ ಕೈ ಚೀಲ ತಾಲು ಈಗ ಬಸ್ ಎಷ್ಟೊತ್ತಿಗೆ ಐತಿ ಈಗ ನಾವು ಎದಕ್ಕೆ ಬನಾಪುರ ಕ್ರಾಸಿಗೆ ಹೋಗಿ ಅತ್ಲಾಗ ಗದಗಿನ ಬಸ್ ಹಿಡಿದು ಹುಬ್ಬಳ್ಳಿಗೆ ಹೋಗೋದೌದಿಲ್ಲ ಯವ್ವ ಈಗ ಬನಾಪುರ ಕ್ರಾಸಿಗೆ ಹೋಗಕ್ಕೆ ಬಸ್ ಲಗು ಸಿಗ್ತಾವ ಮುಂಜಾನೆ ಆದ್ರೆ ಮತ್ತೆ ಲೇಟ್ ಆದ್ರೆ ಸಿಗುದಿಲ್ಲ ತಡ ಆತಂದ್ರೆ ನಡಿ ಬಡ ನಡಿ ಕೈ ಚೀಲ ತೊಗೊಂಡು ಆಗಿದ್ದಲ್ವಾ ನಾನು ಬರ್ತೀನಿ ಏನು ಮಾಡೋಕೆ ಮತ್ತೀನಿ ತರದಾರ ನೋಡು ಊರಾಗ ಲಕ್ಷ್ಮೀ ಏ ಲಕ್ಷ್ಮವ್ವ ಯಾರು ಬಂದೆ ಅಯ್ಯ ಬಾ ಬೇರುದ್ರವಕ್ಕ ಇತ್ಲಗ ಬಾ ಬಂದೇನು ಬಿಡ ಯವ್ವ ಬಂದೆ ಎಲ್ಲದ ಲಕ್ಷ್ಮವ್ವ ಕಾಣುವಳ್ಳ ನಿಮ್ಮ ಅತ್ತಿ ಹಿಂಗೆ ಅಡ್ಡಾಡ್ಕೊಂಬರ್ತೀನಿ ಅಂತಂದು ಹನುಮಪ್ಪನ ಗುಡಿಗೆ ಹೋಗ್ಯಾಳ ಮತ್ತು ನಿನ್ನೆ ನಮ್ಮ ವಿಮ್ಲಾವನ್ನ ಕರ್ಕೊಂಡು ಹೋದ್ರು ಗಂಡ ಮನೆಯವ್ರು ಬಂದು ಬಾ ಬೇರುದ್ರವಕ್ಕ ಅಯ್ಯ ಚಲೋ ಆತ್ ಬಿಡ ಯವ್ವ ವಿಮ್ಲಾನ್ ಕರ್ಕೊಂಡು ಹೋದ್ರಂತಲ್ಲ ಲಕ್ಷ್ಮಿ ಚಲೋ ಆತ್ ಬಿಡ ಅಯ್ಯವ್ವ ಊರನ್ನಾರ ಹೆಂಗಸ್ರು ಏನು ಬೇಕಾದ ಮಾತಾಡಕತ್ತಿದ್ರ ಯವ್ವ ಆಗಲೇ 9 ಬಂತು ಇನ್ನೇನು 1 ವರ್ಷ ಆದ್ಮೇಲೆ ಕರ್ಕೊಂಡು ಹೋಗ್ತಾರನು ಹುಡುಗನ್ನ 9 ಕರ್ಕೊಂಡು ಹೋದ್ರ ಅಲ್ಲನ ಹಿಂಗೆ ಅನ್ನಕತ್ತಿದ್ದು ಚಲೋ ಆತ್ ಬಿಡ ಚಲೋ ಆತ್ ಯವ್ವ ಬಂದ್ರೆ ಸದ್ದಿಲ್ಲ ಕರ್ಕೊಂಡು ಹೋಗ್ಯಾರ ಬಿಡು ನಿನ್ನೆ ಬಂದಿದ್ರು ಬೇಯಕ್ಕ ಬಂದು ಮಾತಾಡಿ ಕರ್ಕೊಂಡು ಹೋದ್ರು ನಾವು ಹೋಗ್ಬಿಟ್ಟು ಬರ್ಬೇಕಂದ್ವಿವ ಮತ್ತು ಅವರ ಅನಾಯಸ ಬಂದ್ರಲ್ಲ ಮತ್ತು ಕರ್ಕೊಂಡು ಹೋಗಿ ಬರ್ಬೇಕು ಮತ್ತು ಗಂಡ ಮನೆಗೆ ಹಡದ್ಮ್ಯಾಗ ಅದು ಲೋಕಾರೂಢಿ ಪದ್ಧತಿ ಅಲ್ಲೇ ಯವ ಅದಕ್ಕೆ ಕರ್ಕೊಂಡು ಹೋದ್ರು ಕಳಿಸಿದ್ವಿ ನಾವು ಅದಕ್ಕೆ ಮನೆ ಬಣ ಅನ್ನಕತ್ತವ ಮನೆ ಬಣ ಅನ್ನಕತ್ತವ ಅಂತ ನಿಂತ್ಲಾ ನಮ್ಮ ಅತ್ತೆ ಹಿಂಗೆ ಅಡ್ಡಾಡ್ಕೊಂತ ಗುಡಿಕರ ಹೋಗಿ ಬರ್ತೀನಿ ಅಂತ ಗುಡಿಯಾಕೆ ಹೋತ್ ನೋಡು ಏನಿಲ್ಲ ಮುಂಜಾನೆ ಬೆಣ್ಣಿಗೆ ಅಂತಂದು ಶ್ರೀಕಾಂತರ ಮನೆಗೆ ಹೋಗಿದ್ದೆ ಅದ ನಿನ್ನೆ ನಾನು ಕೇಳಿದೆ ಮತ್ತು ನಾನು ಇನ್ನೂ ಕಲ್ತಿಲ್ಲ ನಮ್ಮ ಮನ್ಯಾಗ ಅನ್ನಲ್ಲ ಮತ್ತು ಬೆಣ್ಣೆ ಒಟ್ಟು ನಾವು ವಿಂಬ್ಲಿಗೆ ಕೊಟ್ಟು ಕಳಿಸಿದ್ವಿ ಒಂದು 3 kg ಆಟಿತ್ತ 3 kg ಆಟ ಒಂದಿಟ್ಟು ತುಪ್ಪನೂ ಕೊಟ್ಟು ಕಳಿಸಿದ್ವಿ ಹೋಗಿ ಕಾಶ್ಯಾರವ ಅಂತಂದು ಹಂಗಾಗಿ ನಮ್ಮ ಮನ್ಯಾಗ ಬೆಣ್ಣಿಲ್ಲಾರ್ದಂಗೆ ಆಟ ಯಕ್ಕ ನಂಗೆ ಗೊತ್ತ ಅದಕ್ಕೆ ಮತ್ತಿಲ್ಲ ಅಂದಲ್ಲ ಇಲ್ಲ ಇಲ್ಲ ಅಂದ್ರೆ ಆಕಿ ಅಂಕ ಓದಾಳಲ್ಲ ಹಾಲು ಮಾರಕಿ ನಮ್ಮೂರಾಗ ಮೊದ್ಲು ಮಾಡ್ತಿದ್ಲು ನೋಡು ಆಕಿ 3-4 ಎಮ್ಮೆದವ ಆಕಿ ಮನ್ಯಾಗೂ ಸಿಕ್ತಿತ್ತು ಆಕಿ ಮನೆಗೆ ಹೋಗಿ ಕೇಳಿದ್ನೆ ನೀನು ಸಂಜೆ ಮುಂದೆ ಹೋದೆ ಮತ್ತು ನಮ್ಮ ಮನೆಗೆ ಈಗ ನೋಡವ ನೆಂಟ್ರು ಬಂದಾರ ಮತ್ತು ಬೇಕಾ ತಂಗಿ ಅದಕ್ಕೆ ಹೋದ್ನೆ ನಾನು ನೀನೆ ಸಂಜೆ ಮುಂದೆ ಕೊಟ್ಲು ಒಂದು ಅರ್ಧ kg ಅಷ್ಟು ಇತ್ತಂತ ಬೆಣ್ಣೆ ಯಾರು ನಮ್ಮ ಶ್ರೀಕಾಂತ್ ನಾವು ಮಲ್ಲವ ಕೊಟ್ಲು ಏನಂದ್ಲ ನನಗೆ ಬೆಣ್ಣೆ ಕೊಡ್ತೀನಿ ಅಕ್ಕ ನಿನ್ನಿಂದ ನನಗೆ ಬೆಣ್ಣೆ ಕೊಡ್ತೀನಿ ತಂಗಿ ನಿನ್ನಿಂದ ನನಗೆ ಉಪಕಾರ ಆಗ್ಬೇಕಲ್ಲ ಒಂದು ಅಂದ್ಲು ಏನು ಹೇಳ ಅಕ್ಕ ಅದ್ರಾಗ ಏನೈತಿ ಆದ್ರೆ ಮಾಡೋನು ಅಂತಂದೆ ಮಾನ ಅದಕ್ಕಿಲ್ಲ ಹಿಂಗೆ ನಮ್ಮ ರಾಧಾವನ್ನ ಕರ್ಕೊಂಬರ್ಕೆ ಹೋಗ್ತೀವಿ ಒಂದು ವಾರ ತಲೆ ಮದುವೆಯಾಗಿ ಮನೆ ತುಂಬಿಸೋಣ ಶಾಸ್ತ್ರ ಮಾಡಿಲ್ಲ ಹಾಸಿಗೆ ಶಾಸ್ತ್ರನೂ ಆಗಿಲ್ಲ ಅದಕ್ಕೆ ಕರ್ಕೊಂಬರ್ಬೇಕು ಮತ್ತು ಮುತ್ತೈದು ಹೆಂಗಸ್ರ ಮನ್ಯಾಗ ಈಗ ಅಂದ್ರೆ ನಮ್ಮ ಸಿರೆವನ್ ಬಿಟ್ರೆ ಇನ್ಯಾರೂ ಇಲ್ಲ ನಮ್ಮ ಸಿರೆವನ ಜೊತೆಗೆ ನೀನು ಕಮಲವ್ವ ಹೋಗ್ರಿ ಅಂದ್ಲು ಕಮಲವ್ವ ಹೇಳಿದ್ಲಂತ ನಾನು ಹ್ಞೂ ಅಂದ್ಯವ ಮೊದ್ಲು ಮತ್ತು ಬೆಣ್ಣೆ ಬೇಕಾಗಿತ್ತು ನನಗೆ ಮತ್ತು ಅದೇನ ಅಂತಾರಲ್ಲ ಹ್ಞೂ ಅನ್ಬೇಕು ಅಂತ ಹ್ಞೂ ಅಂದ್ಯಾನು ಮತ್ತೆ ಕಳಿಸಿದ್ಲೀಗ ಇವತ್ತು ಹೊಂಟಾರ ಒಂದು ಕರೆಯಾಕ ನಾ ಬರೋದಿಲ್ಲ ಅಂದೆ ನಂಬ್ತೀಯ ಬಿಡ್ತೀಯ ತಾನ ಮುಂದೆ ನಿಂತು ಮಗನ ಕರ್ಕೊಂಡು ಹೋತ್ ನೋಡು ಈಗ ನಾನು ಅದು ಹೋದ್ಮ್ಯಾಗ ನಿಮ್ಮ ಮನೆಗೆ ಬಂದೆ ಹಿಂಗೆ ನೋಡವ ವಿಷಯ ಅಂತ ಹೇಳಾನಂತಂದು ಊರಾಗ ಹಿರಿಯರ ಹೆಂಗಸ್ರು ಯಾರು ಸೇರುವಲ್ರ ಯವ್ವ ಅವ್ರನ್ನ ಹಿಂಗತ್ತ ಕಚಡ ಬುದ್ಧಿ ಮಾಡಕತ್ತಾರ ನೋಡು ಶಣಿತಿನ ಬುದ್ಧಿನ ಒಬ್ಬೊಬ್ರು ಸೇರುವಲ್ರಿ ಯಾರು ಬಾಯಾಗಾರ ಕೇಳಿ ನೀನು ಹಿಂಗೆ ಬೇಡ ಅವ್ರು ಬೇಡ ಅವ್ರು ಸುದ್ದಿ ಬೇಡ ಅವ್ರು ಸೊಕ್ಕಾಲ ಬೇಡ ಅಂತಾರೆ ಕೆಲಸ ಇದ್ರಾಟ ಅವ್ರು ಮಾತಾಡ್ತಾರೆ ಹಂಗಾಗೈತಿ ಹೌದಣ್ಣ ಆತು ಬಿಡ ಚಲೋ ಆಯ್ತು ಈಗ ನಮ್ಮ ಮನೆವರೆಗೂ ಬಂದಿದ್ದು ಏನು ಕೆಲಸ ಅಂತ ಗೊತ್ತಾಗಲಿಲ್ಲ ರುದ್ರವಕ್ಕ
ಕೆಲಸದ ಆಟ ಬರ್ತೀನನ್ನ ಪದ್ಮ ಹೆಂಗಂತೀಯ ನೀನು ನಿನ್ನ ಅಲ್ಲ ಕೇಳಿದೆ ಮತ್ತೆ ನೀನು ಆ ಕಡೆ ಒಣಗಿಂದ ಈ ಕಡೆ ಒಣ ಕೆಳಗಲ್ ಒಣೆವರೆಗೂ ಇಳಿದು ಬರ್ಬೇಕಲ್ಲ ಅದಕ್ಕೆ ಹಿಂದೆವ ಅದೇನಿಲ್ಲ ಈಗ ಮತ್ತು ನಮ್ಮ ಮನ್ಯಾಗ ಮಗಂದು ಮದುವೆ ಅದು ಐತೆ ನೀವು ಮನ್ಯಾಗ ಭಾಳ ಮಂದಿ ಇದ್ದೀರಿ ಒಂದಿಟ್ಟು ರೊಟ್ಟಿ ಪಟ್ಟಿ ಮಾಡಿಕೊಡ್ತೀರಣ್ಣ ಈಗ ಮತ್ತೆ ಹೆಂಗೂ ವಿಮ್ಲವ್ನು ಹೋಗ್ಯಾಳಂದೆಲ್ಲ ಅದಕ್ಕೆ ಒಂದು 4 ಸೇರು ಹಾಕ್ಲ ನಿಮ್ಮ ಮನೆಗೆ ಹಿಟ್ಟು ಅದನ್ನು ಹೇಳಕ್ಕೆ ಬಂದೆ ಇವ ಅಯ್ಯಯ್ಯೋ ಯಾಕ ಬೇಸರ ಮಾಡ್ಕೋಬೇಡ 4 ಸೇರು ಆಗೋದಿಲ್ಲವ ಎಲ್ಲರಿಗೂ ಹೆಂಗೆ ಒಂದೊಂದು ಸೇರು ಹಾಕ್ತೀವಿ ನಮಗೊಂದು ಸೇರು ಹಾಕಿ ಮಾಡಿಕೊಡ್ತೀವಿ ಯಾಕಂದ್ರೆ ನಮ್ಮ ಮನ್ಯಾಗ ಆಕಳ ಎಮ್ಮಿ ಅದ್ರದ್ದು ನಮಗೆ ರಗಡ್ ಭಾಳ ಅಂದ್ರೆ ಭಾಳ ಆಗೈತಿ ಮತ್ತು ನಿನ್ನ ತಮ್ಮ ಏನು ಮಾಡ್ಯಾನಂದ್ರೆ ಮತ್ತೊಂದು 4 ಆಕಳ ತಂದಾನ ನಮ್ಮ ಅಳಿಯ ನಮ್ಮ ಕವಿತೆಗೆ ಮೊನ್ನೆ ಹಣ್ಣಿಟ್ಟೋದ್ರಲ್ಲ ಅವರು 4 ಕೊಟ್ಟು ಕಳಿಸ್ಬಿಟ್ಟಾರ ಎತ್ತು ಎಮ್ಮಿ ಎಲ್ಲಾನು ಹಾಗಾಗಿ ನಮಗೆ ವಜ್ಜೆ ಆಗಿಬಿಡತ್ತೇವ ಮಾಡೋಕ್ಕಾಗೋದಿಲ್ಲ ನಮಗೆ ಅದ ಆಗ್ಬಿಡ್ತೈತಿ ನಮಗೆ ಇದು ಹೈನುಗಾರಿಕೆ ಮಾಡೋದ ನಮಗೆ ಸಾಕಾಗ್ಬಿಡ್ತೈತಿ ಅವ ಹಾಗಾಗಿ ಆಗೋದಿಲ್ಲ ಬೇಸರ ಮಾಡ್ಕೋಬೇಡ ಒಂದು ಸೇರು ತಮ್ಮ ಮಾಡಿಕೊಡ್ತೀವಿ ಆತ ಬಿಡು ಒಂದು ಸೇರು ಅಂದ್ರೆ ಎಲ್ಲರಿಗೂ ಮನೆಗೆ ಹಾಕ್ತಿರ್ತೀವಲ್ಲ ಹಿಟ್ಟು ಅವಾಗ ಹಾಕಿ ಹೋಕ್ಕಿವಿ ಮಾಡಿ ಕೊಡುವಂತ್ರ ಬರ್ತೀನಿ ಹಿಂಗದಾರ ನೋಡವ ಹಿಂಗದಾರ ಅವ್ರದ್ದೊಂದು ಈಟು ಚಾಡ ಹೇಳ್ದಂಗೆ ಮಾಡಿ ನಮ್ಮ ಹತ್ರ ಕೆಲಸ ಮಾಡ್ಸೋಣರು ನಮ್ದೊಂದು ಈಟು ನಿನ್ನೆ ಹೋಗಿ ಅವ್ರ ಮನೆ ಮುಂದೆ ಚಾಡ ಹೇಳ್ದಂಗೆ ಮಾಡಿ ಬೆಣ್ಣೆ ಇಸ್ಕೊಂಬಂದಾಳ ಬರ್ತೀನಿ ಅಂದಾಳ ಆಕಿ ಖುಷಿಗೆ ಬೆಣ್ಣೆ ಕೊಟ್ಟಾಳ ಇವತ್ತಾಗಲೇ ಮುಂಜಾಳತ್ತಿಗೆ ಕೈಗೆ ಚಿಪ್ ಕೊಟ್ಟಾಳ ಹಿಂಗೈತೆ ನೋಡಿ ಇವ್ರು ನಂಬನ ನಾವು 6 ಕೊಟ್ರೆ ಹತ್ತಿ ಕಡೆ 3 ಕೊಟ್ರೆ ಸೊಸೆ ಕಡೆ ಅನ್ನೋರ್ನ ನಂಬಕ್ಕಾಗತ್ತನ ನಡಿ ಅದೇನಂತಾರ ಕೊಡಲ್ಲ ಖುಷಿಲಿಲ್ಲ 3 ಸೇರಿನ ಹಿಟ್ಟು ಅಂದ್ರೆ ತುಸು ಆತನ 1 ಸೇರಿನ ಮಾಡ್ಕೊಡೋದ ಊರಾಗ ಮಂದಿ ಮಕ್ಕಳು ಬೇಕನಕ್ ಮಾಡ್ಕೊಡ್ತೀವಿ ಈಕಿಗೆ ಇಲ್ಲ ಅಂದ್ರೆ ಯಾರು ಮಾಡ್ಕೊಟ್ರ ಬಾ ಬೇಕ ಬಾ ನಮ್ಮ ಮನ್ಯಾಗ ಜಗ್ಗದವ ಕೆಲಸ ಅದ ಅಂತೀನಿ ಬೆಟ್ಟನ ಬ್ಯಾಸ್ಗ್ಯಾಗ ಒಲೆ ಮುಂದೆ ಕುತ್ಕೊಂಡು ನಮ್ಮ ಹೊಟ್ಟೆ ಕೂಳು ಮಾಡ್ಕೊಂಡು ತಿನ್ನೋದ ಕಷ್ಟ ಆಗೈತಿ ಅಂತದ್ರಾಗ ಈಗ ಮೂರು ಸೇರಿನ ಹಿಟ್ಟಿಂದ ಜೋಳದ ರೊಟ್ಟಿ ಮಾಡ್ಕೊಡ್ತೀನಿ ಬಾ ನಡಿ ಬಾ ನಡಿಬೆ ಹಿಂಗ ನೋಡಿವು ಆಟವಲತಿ ಅಂತಾರಲ್ಲ ಖಾಲಿ ಉಪ್ರಟ್ಟಿ ಇಂಥವ ಬರ್ತಾವ ನಮ್ಮ ಮನೆಗೆ ನಡಿ ದಯವಿಟ್ಟು ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ರಿ ಈ ನಿಮ್ಮ ಪ್ರೀತಿ ಈ ನಿಮ್ಮ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ನಿಮ್ಮ ಪ್ರೀತಿನ ಕಮೆಂಟು ಮತ್ತು ಲೈಕ್ ಮಾಡೋದ್ರ ಮುಖಾಂತರ ಕೊಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು.